ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ 10ನೇ ತಾರೀಕುವರೆಗೂ ಫೆಬ್ರವರಿ 2025ರಲ್ಲಿ ನಡೆದಂತಹ ಎಲ್ಲ ಶಿಫ್ಟ್ಗಳನ್ನು ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ 11ನೇ ತಾರೀಕು ಫಸ್ಟ್ ಶಿಫ್ಟಲ್ಲಿ ಯಾವ ರೀತಿ ಕ್ವಶನ್ಸ್ ಬಂದವ, ಅದೇ ರೀತಿ ಯಾವ ರೀತಿ ಟ್ರಿಕ್ಸ್ಗಳನ್ನು ಯೂಸ್ ಮಾಡ್ಬೋದು ಅಂತೇಳಿ ನಾನು ಶಾರ್ಟ್ಕಟ್ಟಾಗಿ ಒಂದು 20 ಮಿನಿಟ್ಸ್ ಒಳಗೆ ಮುಗಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಡನ್. ಅದೇ ರೀತಿ ಯಾರು ಇನ್ನೂ 2025ರಲ್ಲಿ ಹಿಂದಿನ ಶಿಫ್ಟ್ಗಳನ್ನು ಸೊಲ್ಯೂಷನ್ ಮಾಡಿದ್ದೀನಿ, ಯಾರು ನೋಡಿಲ್ಲ ನೋಡಿರಿ. ಬೇಸಿಕ್ ಕ್ಲಾಸ್ ಕೂಡ ಮಾಡಿದ್ದೀನಿ, ಅದನ್ನು ಕೂಡ ನೋಡಿರಿ. ಅದೇ ರೀತಿ ಯಾವುದಾದ್ರೂ ಡಿಫಿಕಲ್ಟ್ ಟಾಪಿಕ್ ಅನಿಸಿದ್ರೆ ಮೆಸೇಜ್ ಮಾಡಿರಿ, ನಾನು ಆ ಟಾಪಿಕ್ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ. ಡನ್. ಅದೇ ರೀತಿ ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲೈಕನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬಂದೇ ಬರುತ್ತೆ. ಓಕೆ, ಈಗಿನ ಕ್ಲಾಸಲ್ಲಿ ಏನು ಮಾಡೋಣ, ಫಸ್ಟ್ ಕ್ವಶನ್ ಯಾವ ರೀತಿ ಬಂದದ 11ನೇ ತಾರೀಕು. ಓಕೆ, ಡನ್. ಫಸ್ಟ್ ನೋಡಿರಿ, ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ ಮೇಲೆ ಅದ ಎರಡು ಸಂಖ್ಯೆಗಳ ಲಸ ಮತ್ತು ಮಸಗಳನ್ನ ಕೊಟ್ಟಾರ. ಅದೇ ರೀತಿ ಅವುಗಳಲ್ಲಿ ಒಂದು ಸಂಖ್ಯೆಯನ್ನು ಕೊಟ್ಟಾರ, ಇನ್ನೊಂದು ಸಂಖ್ಯೆಯನ್ನು ನಾವು ಫೈನ್ ಮಾಡಂತ ಹೇಳ್ಯಾರ. ಏನಂತದ ರೀ, ಎ ಇಂಟು ಬಿ ಈಕ್ವಲ್ ಟು ಎಲ್ ಇಂಟು ಎಚ್. ಅಂದ್ರೆ ಎ ಅಂತಂದ್ರೆ ಒಂದು ಸಂಖ್ಯೆ 16 ಅಂತ ಕೊಟ್ಟಾರ, ಇನ್ನೊಂದು ಸಂಖ್ಯೆ ಗೊತ್ತಿಲ್ಲ. ಲಸ 144, ಮಸ 8 ಕೊಟ್ಟಾರ. ಈಗ ನೋಡಿರಿ, ಬಿ ವ್ಯಾಲ್ಯೂವನ್ನು ನಾನು ಕಂಡುಹಿಡಬೇಕಂದ್ರೆ 144 ಇಂಟು 8, ಈ 16 ಈ ಕಡೆ ಹೌದಾ. ಆಮೇಲೆ ಎಷ್ಟರಲ್ಲೇ 8 1 8, 2 16, 2 1 2 7 14, 2 4. ಅಂದ್ರೆ 72 is the another number. 72. Option number A is right. Done. Okay. Next question. ಒಂದು ಆಭರಣದ ಮೌಲ್ಯವು ಪ್ರತಿ ವರ್ಷ 5% ಅಪಮೌಲ್ಯವಾಗುತ್ತದೆ, ಅಂದ್ರೆ ಡಿಕ್ರೀಸ್ ಆಗುತ್ತಂತೆ. ಹಾಗಾದ್ರೆ 2 ವರ್ಷಗಳ ನಂತರ ಅದ್ರ ಮೌಲ್ಯವೆಷ್ಟು? ಫಸ್ಟಿಗೆ ಎಷ್ಟದ? 12,500 ಅದ. 5% ಅಂದ್ರೆ 100ಕ್ಕೆ 5% ಕಮ್ಮಿ ಆತಂದ್ರೆ 95. ಹಿಂಗೆ ಎಷ್ಟು ಸಲ ಅಂದ್ರೆ ನಾವು 2 ವರ್ಷಕ್ಕೆ ಆದಮೇಲೆ ಎಷ್ಟಾಗತ್ತೆ? ಓಕೆ, ಸಿಂಪ್ಲಿಫಿಕೇಷನ್ ಮಾಡಿರಿ. ಇವು 2 0, ಇವು 2 0 ಹೋಯಿತು. ಆಮೇಲೆ 25ರಲ್ಲಿ 25 4 25 5ರಲ್ಲಿ ಡನ್. ಇವೆಲ್ಲ ಉಳ್ಕಿದ್ದು ಮಲ್ಟಿಫಿಕೇಷನ್ ಮಾಡಿ 4 5 1 2 5 ಅಂತು ಡಿವೈಡೆಡ್ ಬೈ 4 ಅಂದಾಗ 4 1 4 1 4 2ರಲ್ಲಿ, ಆಮೇಲೆ 4 8 4 1 ಅಂದ್ರೆ 1 1 2 8 1 ಎಲ್ಲದ ನೋಡಿರಿ, 1 1 2 8 1.25. ಅಂದ್ರೆ ಒಂದೇ ಆಪ್ಷನ್ ಇತ್ತಂದ್ರೆ ಮುಂದಿನ ಪಾಯಿಂಟ್ ಮಾಡೋ ಅವಶ್ಯಕತೆ ಇಲ್ಲ. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಡನ್. ಓಕೆ, ಲಾಸ್ಟ್ ಶಿಫ್ಟಲ್ಲಿ ಹಿಂದಿನ ಯಾವುದೇ ಒಂದು ಶಿಫ್ಟಲ್ಲಿ ಈ ಥರ ಕ್ವಶನ್ ಬಂದಿಲ್ಲ, ನೋಟ್ ಮಾಡ್ಕೊರಿ. ನೆಕ್ಸ್ಟ್, ಒಬ್ಬ ಅಂಗಡಿಯವನು ಒಂದು ಟೇಬಲನ್ನು ಕೊಳ್ಳುವ ಬೆಲೆಗಿಂತ 40% ಹೆಚ್ಚಿಗೆ ನಿಗದಿಸಿ 25% ರಿಯಾಯಿತಿ ನೀಡ್ತಾನೆ. ಹಾಗೂ ಇನ್ನೂ 405 ರೂಪಾಯಿ ಅವನಿಗೆ ಲಾಭ ಬರಬೇಕಂದ್ರೆ ಎಷ್ಟು ಮಾರಬೇಕು ಅಂಥೇಳಿ ಕೇಳ್ಯಾನ ನೋಡಿರಿ. ಏನದ ರೀ, ಎ ಪ್ಲಸ್ ಬಿ ಪ್ಲಸ್ ಆರ್ ಮೈನಸ್ ಎ ಪ್ಲಸ್ ಆರ್ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಎ ಬಿ ಡಿವೈಡೆಡ್ ಬೈ 100 ಈಸ್ ದಿ ಫಾರ್ಮುಲಾ. ದೆನ್ ಪುಟ್ ದ ವ್ಯಾಲ್ಯೂ ಆಫ್. ನೋಡಿರಿ, 40% ಫಸ್ಟಿಗೆ ಹೆಚ್ಚು ಮಾಡ್ತಾನೆ, ಆಮೇಲೆ 25% ರಿಯಾಯಿತಿ ಅಂದರೆ ಕಮ್ಮಿ ಮಾಡ್ತಾನೆ, ಆಮೇಲೆ -40 ಇಂಟು 25 ಡಿವೈಡೆಡ್ ಬೈ 100. ಹೌದಾ. ಆಮೇಲೆ 25 1 25 4 4 1 4 10. ದೆನ್ 40 - 25 ನಂತರ -10 ಅದ, ಅಂದ್ರೆ -35 ಹೋದರೆ ಎಷ್ಟು ಉಳಿತು ನೋಡಿರಿ. ಪ್ಲಸ್ 40 ಅದ, -35 ಅಂದ್ರೆ 5 ಉಳಿತು. ಹೌದಾ, 5% ಉಳಿತಾ. ಈಗ 5% ಅಂದ್ರೆ 450 ಬೇಕಾಗೈತೆ, ಅಂದ್ರೆ 100ಕ್ಕೆ ಎಷ್ಟು? ಹೌದಿಲ್ಲ. ಅದಕ್ಕೆ 90 ಇಂಟು ಮಾಡ್ಯಾರ, ಇದಕ್ಕೂ 90 ಇಂಟು ಮಾಡ್ರೆ ಎಷ್ಟು ಬಂತು? 9,000. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ವೆರಿ ವೆರಿ ಇಂಪಾರ್ಟೆಂಟು. ಡನ್. ಓಕೆ, ಫೋರ್ತ್ ಕ್ವಶನ್. 2 ರೈಲುಗಳು 110 ಮತ್ತು 140 ಕಿಲೋಮೀಟರ್ ವೇಗದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಅಂತಂದಾಗ ನಾವು ಏನು ಮಾಡ್ತೀವಿ? ಕೂಡಿಸ್ತೀವಿ. ಅದೇ ರೀತಿ ಒಂದು ರೈಲಿನ ಉದ್ದ 140 ಅದ ರೀ, 140 ಮೀಟ್ರ್ ಒಂದು ರೈಲಿನ ಉದ್ದ ಅದ, ಇನ್ನೊಂದು ಗೊತ್ತಿಲ್ಲ. ಅದೇ ರೀತಿ ವೇಗಗಳು 2 ಅದಾವ, 2 ವಿರೋಧ ದಿಕ್ಕಿನಲ್ಲಿ ಇದಾವೆ ಅಂತಂದ್ರೆ 2ಅನ್ನು ಕೂಡಿಸ್ತೀವಿ, ಅಂದರೆ ಎಷ್ಟಾಯಿತು? 250 ಆಯಿತು. ಇಂಟು ಟೈಮ್ ಎಷ್ಟು ಕೊಟ್ಟಾರಿ? 5 ಸೆಕೆಂಡ್ ಕೊಟ್ಟಾರ. ಹೌದಾ, ಹೌದಿಲ್ಲ. ತೆಗೆದುಕೊಳ್ಳುವ ಸಮಯ 5 ಕೊಟ್ಟಾರ. ಹಂಗಾದ್ರೆ ನನಗೆ ಅವರು ಕೇಳಿದಂಥದ್ದು ಇನ್ನೊಂದು ರೈಲಿನ ಉದ್ದ ಅಂತ ಕೇಳ್ಯಾರ, 5/18. ಡನ್. ಓಕೆ, ಈಗ ನೋಡಿರಿ,
ಸಿಂಪ್ಲಿಫಿಕೇಷನ್ ಮಾಡಿಕೊಂಡು ಬರ್ರಿ. ಆಮೇಲೆ ನೋಡಿರಿ 2 ಎಷ್ಟರಲ್ಲೇ ರೀ 2 9 ಹೌದಾ 2 9 ಆಮೇಲೆ 2 1 2 2 2 5 125 ಬಂತ. ಅಂದಾಗ ಈಗ ನಾನು ಈ 9 ಈ ಕಡೆ ಕಳಿಸ್ತೀನಿ ಅಂದಾಗ ಇಲ್ಲಿ ಇಂಟು ಆಗುತ್ತೆ ಅಂದ್ರೆ 9x ಪ್ಲಸ್ 1 2 6 0 ಹೌದಾ ಡನ್. ಓಕೆ, ನೆಕ್ಸ್ಟ್ ಈ ಕಡೆ ಏನೇನು ಓದೋದ್ರಿ 125 ಇಂಟು 5 ಇಂಟು 5 ಅಂದ್ರೆ 25 ಇಂಟು 125 ಅಂದ್ರೆ 3125 ಬಂತು. ಈಗ 9x ಇಲ್ಲಿ ಇಟ್ಕೋರಿ, ಇದನ್ನು ಈ ಕಡೆ ಕಳ್ಸ್ಕೊಂಡ್ಬಿಟ್ರಿ ಮೈನಸ್ ಆಗುತ್ತೆ ಅಂದ್ರೆ 1865 ಉಳಿತು. ಎಕ್ಸ್ ಈಕ್ವಲ್ ಟು 1865 ಡಿವೈಡೆಡ್ ಬೈ 9 ಅಂತಂದಾಗ 9 1 9 2 18 6 ಬಂಗಿಲ್ಲ 0 9 7 207 ಅದ ನೋಡಿರಿ. ಆಪ್ಷನ್ ನಂಬರ್ ಎ ಈಸ್ ರೈಟ್. ಡನ್. ಓಕೆ, ನೆಕ್ಸ್ಟ್ ಕ್ವಶನ್ 5th ಕ್ವಶನ್. ಗೋಪಾಲ್ 5400 ರೂಪಾಯಿ ಹೂಡಿಕೆ ಮಾಡ್ತಾನೆ. ಅಕ್ಷಯ್ 10,200 ಹೂಡಿಕೆ ಮಾಡ್ತಾನೆ. 4 ವರ್ಷಗಳ ಕೊನೆಯಲ್ಲಿ ಅಕ್ಷಯ್ ಇದ್ದವ ಗೋಪಾಲ್ಗಿಂತ 720 ಏನು ಮಾಡ್ತಾನೆ ಜಾಸ್ತಿ ಪಡಿತಾನಂದ್ರೆ ಅದರ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತಂದಾಗ ನೋಡಿರಿ, ಇಬ್ಬರದು ಡಿಫ್ರೆನ್ಸನ್ನು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಅವನಕ್ಕಿಂತ ಅವ ಹೆಚ್ಚಂದಾಗ ಈಗ ನೋಡಿರಿ 5400 10,200 ಅಂದ್ರೆ ಎಷ್ಟು ಅದ ರೀ 4,800 ಅದ. ಅದನ್ನು ಎಷ್ಟು ವರ್ಷಕ್ಕೆ 4 ವರ್ಷಕ್ಕೆ ಅಂದ್ರೆ ಹೌದಾ 4 ವರ್ಷಕ್ಕೆ ಡಿವೈಡೆಡ್ ಬೈ 100 ನನಗೆ 6 ಗೊತ್ತಿಲ್ಲ ಅಂದಾಗ ಅವರಿಬ್ಬರಿಗಿಂತ ಹೆಚ್ಚು ಅವನಕ್ಕಿಂತ 720 ಎಕ್ಸ್ಟ್ರಾ ಪಡೋರು. ಇದನ್ನು ಸಿಂಪ್ಲಿಫೈ ಮಾಡಿ ಇವೆರಡು ಸೊನ್ನೆ ಲಾಸ್ಟ್ ಶಿಫ್ಟಲ್ಲಿ ಮಾಡಿದ್ದೀನಿ ನಾನು ಇದೇ ಥರ ಕ್ವಶನ್ಸ್. R ಈಕ್ವಲ್ ಟು 720 ಡಿವೈಡೆಡ್ ಬೈ 48 ಇಂಟು 4 ಅಂತ ಅದ ರೀ 192. ಓಕೆ, 192 ಮೇಲ್ಗಡೆ 720 ಅದ ಹೌದಾ. ಈಗ ಎಷ್ಟರಲ್ಲಿ ಆಗುತ್ತೆ ಅಂತೇಳಿ ನಾರ್ಮಲಾಗಿ ಥಿಂಕ್ ಮಾಡಿ. 100 ಅಂದ್ರೆ ಇದು ಟೋಟಲಾಗಿ 200 ಹಿಡೀರಿ ನೀವು. ಇದನ್ನು 200 ಅಂತ ಕನ್ಸಿಡರ್ ಮಾಡಿದ್ರು. 2 3 6 ಅಂದ್ರೆ 3 ಪಾಯಿಂಟ್ ಅಂತೂ ಬರುತ್ತೆ. ಅಂದಾಗ 3 ಪಾಯಿಂಟ್ ಎಲ್ಲದ ರೀ ಆಪ್ಷನ್ ನಂಬರ್ ಸಿ. ಅಂದ್ರೆ ನಿಯರೆಸ್ಟ್ ವ್ಯಾಲ್ಯೂ ಅಂತೇಳಿ ನಾನು 200 ಅಂತ ತೊಗೊತೀನಿ. 200ದಾಗ ಎಷ್ಟು ಅಕ್ಕಾವ 3 ಅಕ್ಕಾವಿಲ್ಲ, ಅದಕ್ಕೆ 3 ಪಾಯಿಂಟ್ ಅಂತೇಳಿ ನಾನು ಕನ್ಸಿಡರ್ ಮಾಡ್ತೀನಿ. ಶಾರ್ಟ್ಕಟ್ ಆಗಿ ನನಗೆ ಯಾಕಂದ್ರೆ ಪಾಯಿಂಟ್ ಒಳಗೆ ಬರುವಾಗ 198 2ರಲ್ಲೇ ಭಾಗಿಸ್ಕೊಂಡು ಕುಂತ್ಕೊಂಡು ಲೇಟ್ ಮಾಡೋಂಗಿಲ್ಲ. ಅದಕ್ಕೆ 3.75 ಇಸ್ ದಿ ಫೈನಲ್ ಆನ್ಸರ್. ಡನ್. ಓಕೆ, 6th ಕ್ವಶನ್. ಒಬ್ಬ ವ್ಯಕ್ತಿಯು ಮೋಟಾರ್ ಸೈಕಲ್ನಲ್ಲಿ ಗಂಟೆಗೆ ಸರಾಸರಿ 60 ಕಿಲೋಮೀಟರ್ ವೇಗದಲ್ಲಿ ಒಂದು ಸ್ಥಳಕ್ಕೆ ಪ್ರಯಾಣಿಸಿ 30 ಕಿಲೋಮೀಟರ್ ವೇಗದಲ್ಲಿ ಹಿಂತಿರುಗುತ್ತಾನೆ. ಹಾಗಾದರೆ ಇಡೀ ಪ್ರಯಾಣದ ವೇಗ ಸರಾಸರಿ ವೇಗ ಎಷ್ಟು ಅಂತ ಕೇಳೋಣ. ಅಂದಾಗ ಸರಾಸರಿ ವೇಗ ಅಂತಂದ್ರೆ ಲಾಸ್ಟ್ ಶಿಫ್ಟಲ್ಲಿ ಹೇಳಿದ್ದೆ ಏನು 2xy ಡಿವೈಡೆಡ್ ಬೈ x ಪ್ಲಸ್ ವೈ. ಎಕ್ಸ್ ಆ್ಯಂಡ್ ವೈ ಮೀನ್ಸ್ ಎರಡು ವೇಗಗಳು. 2 ಇಂಟು 60 ಇಂಟು 30 60 ಪ್ಲಸ್ 30 ಅಂತಂದ್ರೆ 90. ಸಿಂಪ್ಲಿಫೈ ಮಾಡಿರಿ 31 33 3 1 3 20 20 ಇಂಟು 2 ಅಂದ್ರೆ 40 ಕಿಲೋಮೀಟರ್ ಪರ್ ಅವರ್ ಇಸ್ ದಿ ಆ್ಯಾವ್ರೇಜ್ ಸ್ಪೀಡ್. ಆಪ್ಷನ್ ನಂಬರ್ ಬಿ ಇಸ್ ರೈಟ್. ಓಕೆ, ಡನ್. 6th ಕ್ವಶನ್ ಆಯಿತು. 7th ಅಶೋಕ್ ಬಳಿ 1000 ಸೇಮ್ ಲಾಸ್ಟ್ ಎಲ್ಲ ರಿಪೀಟ್ ಆಗಿದ್ದು ಅದೇ ಥರ ಕ್ವಶನ್ಸ್ ಇದಾವೆ. ನಂಬರ್ ಅಷ್ಟೇ ಚೇಂಜಸ್ ಮಾಡಿರ್ತಾರೆ. 16 12 ರೂಪಾಯಿ ಅದಾವೆ. ಅವರಿಬ್ಬರು ಮಕ್ಕಳಿಗೆ ಹಂಚಿಕೆ ಮಾಡ್ಯಾನ. ಎಷ್ಟರಂಗ 8% ಬಡ್ಡಿ ದರ ಹೂಡಿಕೆ ಮಾಡಿದ ನಂತರ ಒಂದೇ ಮೊತ್ತವನ್ನು ಪಡಿತಾರೆ ಲಾಸ್ಟಿಗೆ. ಹಾಗಾದ್ರೆ ಅಶೋಕ್ ಇದನ್ನು ರಾಜಿಗೆ ಕೊಟ್ಟು ದಾನ ಎಷ್ಟು ಪರ್ಸೆಂಟೇಜ್ ಎಷ್ಟು ಅದ ರೀ 8% ಅದ. ಇದನ್ನು ಭಿನ್ನ ರಾಶಿ ಒಳಗೆ ಬರ್ತಾರೆ. ನಾವು ಹೆಂಗೆ ಬರಿತೀವಿ 2/25 ಅಂದರೆ 25ಕ್ಕೆ 2 ಹೆಚ್ಚಾಗೈತೆ ಅಂದ್ರೆ 27 ಆಗೈತಿ. ಇದು 25. ಟೋಟಲ್ ಎಷ್ಟೈತಿ ಟೋಟಲ್ 52 ಆಯಿತು. ಅಂದ್ರೆ 52 ಅಂದ್ರೆ ಅವನ ಕಡೆ ಇದ್ದಂತಹ ಒಟ್ಟು ಮೊತ್ತ. ಆಮೇಲೆ ಅವ್ನು ಕೇಳಿದ್ದು ಯಾವುದು ರಾಜ್ ಅಂದ್ರೆ ಎಷ್ಟನೇದ ಫಸ್ಟ್ದವ ಅಂದ್ರೆ ಯಾವುದು 27 ಅಂದ್ರೆ ಎಷ್ಟು ನೋಡಿರಿ. ಈಗ 52 ಇದ್ದದ್ದು ಇಷ್ಟಾಗಿತ್ತು ಅಂದರೆ ಇದಕ್ಕಿಂಟು ಎಷ್ಟು ಮಾಡ್ಯಾರ 31 ಮಾಡ್ಯಾರ. ಇದಕ್ಕೂ 31 ಮಾಡಿಬಿಡ್ರಿ. 7 ಅಂದರೆ 7 ಲಾಸ್ಟಿಗೆ 7 ಅದ ಫಸ್ಟು ಲಾಸ್ಟು ಅಂದ್ರೆ 3 6 ಪ್ಲಸ್ 2 ಅಂದರೆ 8 ಅಂದ್ರೆ 837. ದಿಸ್ ಈಸ್ ಫೈನಲ್ ಆನ್ಸರ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಡನ್. 8th ಕ್ವಶನನ್ನು ನೋಡಿರಿ. ಓಕೆ, ಏನಂದರೆ 3 ಮತ್ತು ಅನುಪಾತ 7 ಪಡೆಯಲು
43 ಮತ್ತು 97 ಅನುಪಾತದ ಎರಡೂ ಪದಗಳಿಂದ ಕಳೆಯಬೇಕಾದ ಸಂಖ್ಯೆಯನ್ನು ನಿರ್ಧರಿಸಿ. ಅಂದ್ರೆ ಅವ್ರು ಏನು ಹೇಳ್ತಾರೆ, ಈಗ 43 / 91 ಅನುಪಾತದಾಗಿದ್ದು ಬರ್ರಿ. ಇದ್ರೊಳಗೆ ಒಂದು ಸಂಖ್ಯೆ ಮೈನಸ್ ಮಾಡ್ತೀನಿ, ಇದ್ರೊಳಗೂ ಮೈನಸ್ ಮಾಡ್ತೀನಿ. ಅಂದ್ರೆ ಒಂದೇ ಸೇಮ್ ಸಂಖ್ಯೆ ಮೈನಸ್ ಮಾಡಿದಾಗ ನನಗೇನು ಬರ್ತೈತಿ, 3 / 7 ಬರ್ತೈತಿ ಅಂತ ಹೇಳ್ತಾರೆ. ಅಂದಾಗ ಯಾವ ಸಂಖ್ಯೆಯನ್ನು ಮೈನಸ್ ಮಾಡಬೇಕು? ಫಸ್ಟಿಗೆ ನಾನು ನೋಡಿರಿ ಫಸ್ಟ್ ಆಪ್ಷನನ್ನು ತೊಗೊತೀನಿ, 7. ಇದ್ರ ಒಳಗೆ ನಾ 7 ತೆಗೆದ್ರೆ ಎಷ್ಟಾಗುತ್ತೆ ರೀ? ಫಸ್ಟಿಗೆ 36 ಆತ, ಹೌದಾ? ಓಕೆ, ಡನ್. ಇದ್ರ ಒಳಗೆ 7 ತೆಗೆದ್ರೆ ಎಷ್ಟಾಗುತ್ತೆ ರೀ? ಫಸ್ಟಿಗೆ 1 ತೆಗೆದುಬಿಡ್ರಿ. ಆಮೇಲೆ 6 ಅಂತಾರೆ 84 ಆಯಿತು, ಹೌದಾ? ನನಗೆ 84 ಮತ್ತು 36 ಯಾವುದಾದ್ರೂ ಒಂದೇ ಬಗ್ಗೆ ಒಳಗೈತೆ ನೋಡಿರಿ. 9 ಎಷ್ಟರಲ್ಲಿದೆ? ಎಷ್ಟರಲ್ಲಿದೆ ರೀ? 36 ಅಂದ್ರೆ 3 ಅಂದ್ರೆ 12 ಮಗೆ ಆಗದ ರೀ. 12 ಇದಕ್ಕೆ ನೋಡಿರಿ ಸಿಕ್ತು ನೋಡಿರಿ. /12 ಮಾಡಿರಿ, ಇದಕ್ಕೂ /12 ಮಾಡಿರಿ. ಅಂದ್ರೆ 12 3 36, 12 84. ಅಂದ್ರೆ ನಾವು ಕಳೆಯಬೇಕಾದ ಸಂಖ್ಯೆ ಯಾವುದು ರೀ? 7. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ವೆರಿ ಇಂಪಾರ್ಟೆಂಟು. ಫಸ್ಟ್ ಟೈಮ್ ಕ್ವಶನ್ ಬಂದದ. ನೆಕ್ಸ್ಟು 9th ಕ್ವಶನ್. ಒಬ್ಬ ವ್ಯಕ್ತಿಯು ಹೈದರಾಬಾದಿನ ಚೆನ್ನೈಗೆ 56 ಕಿಲೋಮೀಟರ್ ವೇಗದಲ್ಲಿ ಹೋಗಿ ಮಾರ್ಗದ ಮೂಲಕ 72 ಕಿಲೋಮೀಟರ್ ವೇಗದಲ್ಲಿ ಹೈದರಾಬಾದ್ಗೆ ಹಿಂತಿರುಗುತ್ತಾನೆ, ವಾಪಸ್ ಬರ್ತಾನೆ. ಹಾಗಾದ್ರೆ ಸರಾಸರಿ ವೇಗ ಈಗ ಜಸ್ಟ್ ಮಾಡಿದ್ವಿ, ಎವರೇಜ್ ಸ್ಪೀಡ್ ಫಾರ್ಮುಲಾ ಬರೆದಿದ್ವಿ ಇಲ್ಲಿ, ಅದೇ ಸೇಮ್. ಏನು 2 × xy. ಎಕ್ಸ್ ಅಂದರೆ ಹೋಗುವಾಗಿನ ಸ್ಪೀಡು, ಆಮೇಲೆ y ಅಂದರೆ ಬರುವಾಗಿನ ಸ್ಪೀಡು. ಅವೆರಡನ್ನು x + y ಅಂದರೆ ಎರಡನ್ನು ಕೂಡಿಸ್ರಿ, 128 ಆಯಿತು, ಹೌದಾ? ಈಗ ಸಿಂಪ್ಲಿಫಿಕೇಷನ್ ಮಾಡಿರಿ. ಎಷ್ಟರಲ್ಲೇ ಮಾಡ್ತೀರಿ? 8ರಲ್ಲೇ ಮಾಡ್ತೀರಿ. 8 9 72, ಆಮೇಲೆ 8 1 8, ಹೌದಾ? 8 1 8 ಎಷ್ಟು ಉಳಿತು? 4 ಉಳಿತು. 8 6 48, 16 ಬಂತ. ನೆಕ್ಸ್ಟು 2 1 2 8 16, 8 1 8 9 ಅಂದ್ರೆ ಏನೇನು ಉಳಿತು ರೀ? 9 × 9, ಹೌದಿಲ್ಲ? 8 7 56, ಸಾರಿ 8 7 56, 8 9 7 63. ದಿಸ್ ಈಸ್ ಎವರೇಜ್ ಸ್ಪೀಡ್. ವೆರಿ ಇಂಪಾರ್ಟೆಂಟ್. ಎವರೇಜ್ ಸ್ಪೀಡ್ 2 ಪ್ರಾಬ್ಲಮ್ ರಿಪೀಟ್ ಆಗ್ಯಾವ ನೋಡಿರಿ. 2 ಪ್ರಾಬ್ಲಮ್ಮು ಒಂದೇ ಶಿಫ್ಟ್ ಒಳಗೆ ಬಂದಾವೆ. ನೆಕ್ಸ್ಟು ಒಬ್ಬ ವ್ಯಕ್ತಿ 4824 ರೂಪಾಯಿ ಮಾರಾಟ ಮಾಡಿದ್ರೆ 20% ಲಾಭ ಆಗುತ್ತೆ. ಅದನ್ನು 6000ಕ್ಕೆ ಮಾರಿದಂದ್ರೆ ಎಷ್ಟು ಲಾಭವಾಗುತ್ತೆ ಅಂತ ಕೇಳ ನೋಡಿರಿ. ಅವ್ನು ಫಸ್ಟಿಗೆ ಎಷ್ಟಕ್ಕೆ ಮಾರೋಣ ಅದನ್ನು ನೋಡಿರಿ. ಫಸ್ಟಿಗೆ ಓಕೆ, 4824ಕ್ಕೆ ಮಾರೋಣ 120 ಹೌದಾ? ಹಾಗಾದ್ರೆ 6000ಕ್ಕೆ ಮಾರಿದೆ ಅಂದ್ರೆ ಎಷ್ಟು? ನಾವೀಗ ಸಿಂಪ್ಲಿಫಿಕೇಷನ್ ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿರಿ. x = 6000 × 120 /4824, ಹೌದಾ? ಎರಡನ್ನು ಮಲ್ಟಿಫಿಕೇಷನ್ ಮಾಡಿಬಿಡ್ರಿ. ಮೇಲಿನ 12 7 12 72, 1 2 3 4 0 /4824, ಹೌದಾ? ಈಗ ಇಷ್ಟು ದೊಡ್ಡ ಸಂಖ್ಯೆ ಬಂತು. ಸಿಂಪ್ಲಿಫಿಕೇಷನ್ ಮಾಡಿ ಬರುತ್ತೆ, ಆದ್ರೆ ನಿಯರೆಸ್ಟ್ ತೆಗಿತೀನಿ ಹೆಂಗಂತಂದ್ರೆ ಈಗ 4800 ಅಷ್ಟೇ ಹಿಡೀರಿ ಈಗ, ಹೌದಾ? 4800 ಬೇಡ, ನೀವು 5000 ಹಿಡಿದ್ರೂ 5000 ಹತ್ರ ಎಷ್ಟಾಗ್ತಾವೆ ರೀ? 5 4 ಹೌದಿಲ್ಲ? ಅಂದ್ರೆ 5 4 20. ಅಂದ್ರೆ ಇಂಥವ 48 ಅಂದ್ರೆ ಎಷ್ಟರಲ್ಲೇ ನಾವು ತೆಗಿಬೋದು? ಎಷ್ಟು 0 ಅದಾವೆ? 4 0 ಅದಾವೆ, ಹೌದಿಲ್ಲ? ಅಂದ್ರೆ ಫಸ್ಟಿಗೆ 4000 ಇದರಿಂದ ನಾವು ಡಿವಿಷನ್ ಮಾಡ್ಬೇಕಂದ್ರೆ ಫಸ್ಟಿಗೆ 72 ಅದ, 48 ಡಬಲ್ ಅಂದ್ರೆ 80 ಕ್ರಾಸ್ ಆಗುತ್ತೆ. ಅಂದ್ರಲ್ಲ ಒಂದರಲ್ಲೇ ಹೋಗುತ್ತಿಲ್ಲ ಫಸ್ಟಿಗೆ. ಅಂದ್ರೆ ನಿಯರೆಸ್ಟ್ ವ್ಯಾಲ್ಯೂ ನಾವು ತೆಗಿಬೇಕಂತಂದ್ರೆ ಈ ರೀತಿ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಇದನ್ನು ಮಾಡಿದ ಮೇಲೆ 149 ಪಾಯಿಂಟ್ ಸಮಥಿಂಗ್ ಬರುತ್ತಂದ್ರೆ ನಮ್ದು ನಿಯರೆಸ್ಟ್ ಅಂದಾಗ ಈಗ 100ಕ್ಕಿಂತ ಎಷ್ಟು ಹೆಚ್ಚು ಬಂತಿದ್ದು? 49 ಹೆಚ್ಚಾಗಿತ್ತು. ಅಂದ್ರೆ 40% ಅವನಿಗೆ ಲಾಭ ಬರುತ್ತೆ 6000ಕ್ಕೆ ಮಾರಿದಂದ್ರೆ. ಅಂದ್ರೆ ಇದು 149 ಆಗುತ್ತೆ. ಡನ್? ಓಕೆ. 11ನೇ ಪ್ರಶ್ನೆ ಏನದು? ಫೈಂಡ್ ಅ ಫೋರ್ತ್ ಪ್ರಪೋರ್ಷನ್ ಅಂತಂದಾರೆ ನೋಡಿರಿ. ಫೋರ್ತ್ ಪ್ರಪೋರ್ಷನ್ ಮೀನ್ಸ್ BC / A ಅಂತ ನಾವು ಮಾಡಿದಾಗ ಫಸ್ಟಿಗೆ ಏನೆಂದಾವ ನೋಡಿರಿ, ಭಾಳ ಸಿಂಪಲ್ ಅದ. 3 ಅದ ರೀ ಫಸ್ಟಿಗೆ. B ಯಾವುದದ? 3√10 ಅಂತಂದಾಗ ನಾ ಇದನ್ನು ಏನು ಮಾಡ್ತೀನಿ? √5 √2 ಅಂತ ಮಾಡ್ತೀನಿ. ನನಗೆ ಈಸಿ ಆಗ್ಲತ್ತ ನಾವು ಸಪ್ರೇಟ್ ಮಾಡ್ಕೊತೀವಿ. 24ನ್ನು ಯಾವ ರೀತಿ ಮಾಡ್ಕೊತೀವಿ? √6
ರೂಟ್ ಆಫ್ 4. ಓಕೆ, ನೆಕ್ಸ್ಟು 5 ಇರಲಿ. ಓಕೆ, ಈಗ ನೋಡಿ ಫಸ್ಟಿಗೆ ನನಗೇನದ 3:10 ಅದ, ಅದನ್ನು ಏನು ಮಾಡ್ತೀನಿ 5 ಇಂಟು ರೂಟ್ 2, ಹೌದಾ, ಇಂಟು ನೆಕ್ಸ್ಟ್ ಬಿ ಆಯ್ತು. ಸಿ ಏನದ ರೀ 3√5, ಆಮೇಲೆ 3√3 ಅಂದ್ರೆ ಸಾರಿ ಇದು 15 ಅದ ರೀ, ಇಲ್ಲಿ ಮಿಸ್ಟೇಕ್ ಆಗೈತಿ. √5√3 ಡನ್. ಓಕೆ, ಈಗ ಡಿವೈಡೆಡ್ ಬೈ ಎ ಏನದ ರೀ √5 ಇಂಟು √6, ಸಾರಿ ಫಸ್ಟಿಗೆ 5 ಅಷ್ಟದಲ್ಲ, ಹಾಂ 5 ಇಂಟು √6 ಇಂಟು √4, ಹೌದಾ. ಇಲ್ಲಿ ವಿಚಾರ ಮಾಡಿರಿ, ಫಸ್ಟಿಗೆ ನಾವು ಹೆಂಗೆ ಸಿಂಪ್ಲಿಫಿಕೇಷನ್ ಕೊಟ್ಟದಂತ ನಾವು ಈ ರೀತಿ ಬರ್ದೀವಿ. ಈಗ ನೆಕ್ಸ್ಟ್ ನಾವು ಹೆಂಗೆ ಮಾಡ್ತೀವಿ ನೋಡಿರಿ. ಈಗ √5 ಅದ, ಇಲ್ಲಿ √5 ಅದ. ಈ √5ಗಳನ್ನು ನಾನು ಇಂಟು ಮಾಡಿದಾಗ ಓನ್ಲಿ 5 ಉಳಿತು, ಹೌದಿಲ್ಲ. ಅಂದ್ರೆ ಈ ಎರಡು ಇಂಟು ಮಾಡಿದಾಗ ನನಗೆ 5 ಒಂಥರ 85 ಅವೆರಡು ಹೋಯ್ತು ಈಗ, ಹೌದಾ. ಈಗ ನೆಕ್ಸ್ಟು ಈಗ ನೋಡಿ ಮತ್ತೇನದ ರೀ √6 ಅದಲ್ಲ. ಓಕೆ, √6 ಅಂತಂದಾಗ ಈ 3 ಇಂಟು 2 ಇಲ್ಲಿ ನೋಡಿರಿ, √2 ಇಂಟು √3 ಅಂದರೆ √6 ಆತ. ಈ √6 ಇದು ಹೋಯ್ತು, ಡನ್ನ. ಈ ಉಳಿದಿದ್ದೇನು ನನಗೆ 3 ಮೇಲ್ಗಡೆ ಉಳಿತು, ಡಿವೈಡೆಡ್ ಬೈ √4 ಅಂದ್ರೆ 2 ಆಯಿತು. ಸಾರಿ, ಇಲ್ಲಿ 3 ಅದ, ಇಲ್ಲೊಂದು 3 ಅದ, ಅಂದರೆ 3 ಇಂಟು 3 9 ಆಯಿತು. ಸಾರಿ, ಹೌದಿಲ್ಲ, 2 3 ಅದಾವೆ, 9 ಆಯಿತು. 9 ಡಿವೈಡೆಡ್ ಬೈ 2 ಅಂತಂದ್ರೆ 4/5. ದಿಸ್ ಇಸ್ ಫೈನಲ್ ಆನ್ಸರ್. ನಿಮಗೆ ರೂಟೊಳಗೆ ಕೊಟ್ಟಾಗ ಭಾಳ ಡಿಫಿಕಲ್ಟ್ ಅಂತ ಅನ್ಕೋಬೇಡ್ರಿ, ಭಾಳಷ್ಟು ಈಸಿ ಇರುತ್ತೆ. ಡಿ ಫೈನಲ್ ಆನ್ಸರ್. ನೆಕ್ಸ್ಟು 12ನೇ ಪ್ರಶ್ನೆ. 7 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಗೋಳಾಕಾರದ ಪಾತ್ರೆಯನ್ನು ಚಿತ್ರಿಸಲು ತಗಲುವ ವೆಚ್ಚವನ್ನು ಕಂಡುಹಿಡಿಯಿರಿ ಅಂತಂದಾರೆ. ಅದರದ್ದು ವೆಚ್ಚ ಎಷ್ಟು ಅಂತ ಹೇಳ್ಯಾರ, 18,480 ಅಂತಾರೆ. ಅವ್ರಿಗೆ ಏನು ಕಂಡಿದ್ದಾರೆ, ದ ಕಾಸ್ಟ್ ಆಫ್ ಪೇಂಟಿಂಗ್ ಸ್ಪೆರಿಕಲ್ ವೆಸ್ ಅಂತಂದಾಗ ಎಷ್ಟು ಆಗ್ಬೋದು ಅಂಥೇಳಿ ಅವರು ಸ್ಕ್ವೇರ್ ಮೀಟ್ರ್ ಒಂದು ಅಮೌಂಟ್ ಕೊಟ್ಟಿರ್ತಾರೆ, 35 ರೂಪಾಯಿ ಮೀಟ್ರಿಗೆ ಹಿಂಗೆ ಅಂತ ಕೊಟ್ಟಿರ್ತಾರೆ. ಅದೇ ರೀತಿ ಕಂಡುಹಿಡಬೇಕಾಗಿತ್ತು. ಈಗ ನೋಡಿರಿ, ಫಸ್ಟಿಗೆ ಫಾರ್ಮುಲಾ ಏನದ ರೀ 4πr² ಇಂಟು ಎಕ್ಸ್. ಎಷ್ಟು ರೊಕ್ಕ ನನಗೆ ಗೊತ್ತಿಲ್ಲ, ಅದನ್ನು ಕಂಡುಹಿಡಿಬೇಕು. ಆದರೆ ಟೋಟಲ್ ಅವ್ರು ಎಷ್ಟು ಕೊಟ್ಟಾರೆ ನನಗೆ ಅಮೌಂಟ್ 18,480. ಡನ್ನ. ಓಕೆ, ಈಗ ನಾನು ಸಿಂಪ್ಲಿಫೈ ಮಾಡ್ತೀನಿ. ಏನೇನು ಕೊಟ್ಟಾರ, 4π22/7 ಅವ್ರು ಆಲ್ರೆಡಿ ಕೊಟ್ಟಾರ, ಇಂಟು ಆರ್ ಅಂದರೆ 7 ಇಂಟು 7 ಇಂಟು ಎಕ್ಸ್ ಈಕ್ವಲ್ ಟು 18,480. ಕ್ಯಾನ್ ಸಿಂಪ್ಲಿಫೈ ಇಟ್. ಈ 7 ಗೆಟ್ ಕ್ಯಾನ್ಸಲ್. ಓಕೆ, ನೆಕ್ಸ್ಟು ಎಕ್ಸ್ ಈಕ್ವಲ್ ಟು ಇದೆಲ್ಲ ಇಂಟು ಮಾಡಿ, 22 ಇಂಟು 7 ಅಂದರೆ 154 ಆತ. 154 ಇಂಟು 4 ಅಂತಂದ್ರೆ 616 ಆಯಿತು, ಹೌದಾ. ಈ 616 ಆ ಕಡೆ ಕಳಿಸ್ಬಿಡ್ರಿ, 18,480 ಡಿವೈಡೆಡ್ ಬೈ 616. ಈಗ ನೋಡಿ 6 ಅಂದ್ರೆ 6 2 12, ಲಾಸ್ಟ್ ಡಿಜಿಟ್ 0 ಬಿಡ್ರಿ, 6 3 18 ಅಂದ್ರೆ 30 ಹೋಗುತ್ತೆ, ಅಂದ್ರೆ 30 ಈಸ್ ದಿ ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಡನ್. ವೆರಿ ವೆರಿ ಇಂಪಾರ್ಟೆಂಟು. ಲಾಸ್ಟ್ ಶಿಫ್ಟಲ್ಲಿ ಯಾವುದೇ ರೀತಿ ಈ ರೀತಿ ಕ್ವಶನ್ ಬಂದಿದ್ದಿಲ್ಲ, ಸೊ ಅದಕ್ಕೆ ಹೇಳ್ತಿದ್ದೀನಿ. ನೆಕ್ಸ್ಟು 13th ಕ್ವಶನ್ ನೋಡಿ, LCM ಕೇಳ್ಯಾರ. ಒಂದೇ ಫಸ್ಟಿಗೆ ನಾನು ನೋಡಬೇಕು 0 ಅಥವಾ 5 ಐತೇನೋ. ಎಸ್, ಲಾಸ್ಟಿಗೆ 5 ಅದಾವ, ಇಲ್ಲಿ 5 ಅದ, 0 ಅದ, 0 ಅದ. 0 ಇದ್ದಾಗ ಯಾವುದೇ ಒಂದು ಸಂಖ್ಯೆ ನನಗೆ ಡಿವೈಡ್ ಆಗ್ಬೇಕಂದ್ರೆ ಕೊನೆಯಲ್ಲಿ 0 ಇರಬೇಕು. ಇದು ಬರೋಂಗಿಲ್ಲ, 0 ಇಲ್ಲ, ಇದು ಬರೋಂಗಿಲ್ಲ, ಇದು ಬರೋಂಗಿಲ್ಲ. ಒಂದೇ ಆಪ್ಷನ್ ಅದ, ಅಂದ್ರೆ ಆಪ್ಷನ್ ನಂಬರ್ ಬಿ ಇಸ್ ರೈಟ್. ಏನು ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಡನ್. ನೆಕ್ಸ್ಟು 2 ಸಂಖ್ಯೆಗಳ ಗುಣಲಬ್ಧ ಇಂಕ ಕೇಳಿದ್ರಲ್ಲ, ಅದೇ ರೀತಿ ಕೇಳ್ಯಾರ. ಇಲ್ಲಿ 2 ಸಂಖ್ಯೆಗಳ ಗುಣಲಬ್ಧ ಅಂತಂದ್ರೆ ಎ ಇಂಟು ಬಿ ಎರಡರದು ಇಂಟು ಮಾಡಿ ಕೊಟ್ಟಾರ ಅವರು, ಈಕ್ವಲ್ ಟು ಎಲ್ ಇಂಟು ಎಚ್ ಅಂದಾಗ ಎ ಇಂಟು ಬಿ ಅವರ ಕೊಟ್ಟಾರ 1,48,176. ಅದ್ರೊಳಗೆ LCM ಕೊಟ್ಟಾರ, ಏನು ಕೊಟ್ಟಾರ 3,528 ಇಂಟು ಎಚ್. ನನಗೆ ಎಚ್ ಕಂಡಿಡಿ ಅಂದಾರ, ಅಂದ್ರೆ HCF ಅಂದಾಗ 1,48,176 ಡಿವೈಡೆಡ್ ಬೈ 3,528, ಹೌದಾ. ನೆಕ್ಸ್ಟ್ ಈಗ ನಾನು ಸಿಂಪ್ಲಿಫೈ ಮಾಡಂತಂದಾರೆ. ಏನು ಮಾಡ್ತೀರಿ, ಸಿಂಪ್ಲಿಫೈ ಮಾಡಿದ್ಮೇಲೆ ಸಿಂಪ್ಲಿಫೈ ಮಾಡಿರಿ.
ಇದಕ್ಕೆ ನಿಮಗೆ ಏನು ಬರುತ್ತೆ 42 ಫೈನಲ್ ಆನ್ಸರ್ ಬರುತ್ತೆ. ಸಿಂಪ್ಲಿಫಿಕೇಷನ್ ಮಾಡೋದೇ ನಿಮಗೆ ಬರಬೇಕು. ಯಾಕಂತಂದ್ರೆ ನಾನು ಬೇಸಿಕ್ ಟಾಪಿಕ್ ಹೇಳೀನಿ, ಏನು ಡಿವಿಸಿಬಲ್ ಮಾಡೋದು, ಡಿವಿಸಿಬಲ್ ರೂಲ್ಸು, ಅವುಗಳು ನೆನಪಿಟ್ಟರೆ ಇದು ಮುಂದಿನ ಮಾಡ್ತೀನಿ. ಪ್ರತಿ ಸಲ ಇದು ಮಾಡ್ಕೊತ ಹೋದರೆ ನಿಮ್ಗೆ ಕ್ವಶನ್ಗಳು ಲೆಂದಿ ಹಾಕೋತ ಹೋಗುತ್ತೆ. ಅದಕ್ಕೆ ನೀವು ಸಿಂಪ್ಲಿಫಿಕೇಷನ್ ನೀವು ಮಾಡಿರಿ. ಡನ್. ಓಕೆ, ಎಲ್ಲರೂ ಒಂದು ಕ್ವಶನ್ ಎಲ್ಲ ಮಾಡಿರ್ತೀನಿ, ಎಲ್ಲರೂ ಒಂದು ಕ್ವಶನ್ ನಿಮಗೆ ಕೊಡ್ತೀನಿ ಅಷ್ಟೇ. ಕಾಂಚನ್ 153 ಚೇರುಗಳನ್ನು ಮಾರಿದ ನಂತರ ನೋಡಿರಿ, 153 ಚೇರುಗಳನ್ನು ಸೆಲ್ ಮಾಡ್ತಾನೆ. ಅವುಗಳ ಮಾರಿದ ಮೂಲಕ ಅವನಿಗೆ ಏನು ಸಿಗ್ತತಿ, 153 ಸೆಲ್ಲಿಂಗ್ ಪ್ರೈಸ್ ಪ್ಲಸ್ 78 ಕಾಸ್ಟ್ ಪ್ರೈಸ್ ಸಿಗುತ್ತೆ ಅವನಿಗೆ. ಹೌದಾ? ಅದನ್ನೇ ಹೇಳ್ಯಾನ. ಏನು ಹೇಳ್ಯಾನ ಇಲ್ಲಿ ನೋಡ್ರಿ, ಇನ್ನೊಂದು ಬರೀತೀನಿ. ಆದರೆ 153 ಚೇರ್ ಏನು ಮಾಡತ್ತಾನ, ಮಾರತಾನ. ಅದನ್ನು ಮಾರಿದ ಮೇಲೆ ಅವನಿಗೆ ಏನು ಸಿಗುತ್ತೆ ಹೇಳ್ರಿ, ಅವನ ಲಾಭದ ಶೇಕಡಾವಾರು ಎಷ್ಟು ಅಂದರೆ 78 ಕುರ್ಚಿಗಳ ಮಾರಾಟದ ಬೆಲೆಗೆ ಲಾಭ ಸಿಗುತ್ತೆ ಅವನಿಗೆ. ಅಂದ್ರೆ 78 ಮಾರಿದ ಮೇಲೆ ಎಷ್ಟು ಸಿಗ್ತದಲ್ಲ ಅಷ್ಟು ಹೆಚ್ಚು ಸಿಕ್ಕತ್ತೆ ಅವನಿಗೆ. ಅಂದ್ರೆ ಇದು ಕಾಸ್ಟ್ ಪ್ರೈಸ್ಗೆ, ಅದು ಸೆಲ್ಲಿಂಗ್ ಪ್ರೈಸ್ಗೆ. ಈ ಸೆಲ್ಲಿಂಗ್ ಪ್ರೈಸ್ ಈ ಕಡೆ ಕರ್ಕೊಂಬಿಡ್ರಿ, ಮೈನಸ್ ಆಯ್ತು. ಎಷ್ಟು ಉಳಿತು 78 153 78 ಹೋದ್ರೆ 75 ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು 153 ಕಾಸ್ಟ್ ಪ್ರೈಸ್. ಓಕೆ, ಈಗ ಸೆಲ್ಲಿಂಗ್ ಪ್ರೈಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಈಕ್ವಲ್ ಟು 153 ಡಿವೈಡೆಡ್ ಬೈ 75. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು? ಎಷ್ಟದ ರೀ? 78 ಅದ. ಅಂದ್ರೆ 75ಕ್ಕೆ 78 ಡಿಫ್ರೆನ್ಸ್ ಅಂದ್ರೆ 100ಕ್ಕೆ ಎಷ್ಟು? ಹೌದಿಲ್ಲ? 25 3 25 4 ನೆನ್ 3 1 3 2 6 3 6 18 ಅಂದ್ರೆ 26 ಇಂಟು 4 ಅಂತಂದ್ರೆ 105 ಐತಿಲ್ಲ ರೀ? ಸಾರಿ 104 ಲಾಸ್ಟಿಗೆ 4 ಅದಲ್ಲ, 6 4 24 ಅಂದರೆ 104 ಅವನಿಗೆ ಸಿಗುವಂತಹ ಲಾಭ ಪರ್ಸೆಂಟೇಜಲ್ಲಿ 104%. ಡನ್. ಓಕೆ, 16ನೆಯ ಪ್ರಶ್ನೆಯನ್ನು ನೋಡಿರಿ. ಏನಿದೆ, ಪೆಟ್ರೋಲ್ನ ಬೆಲೆ ಲಾಸ್ಟ್ ಕೇಳಿದಂಥದ್ದು ನೋಡಿರಿ. ಪೆಟ್ರೋಲ್ನ ಬೆಲೆ 85ರಷ್ಟು ಹೆಚ್ಚಾಗಿದೆ. ಅದರ ಬೆಲೆ ಎಷ್ಟು ಪ್ರತಿಯಷ್ಟು ಕಡಿಮೆ ಆಗಬೇಕು ಅಂದರೆ ಮೇಲಿನ ಖರ್ಚು 11ರಷ್ಟು ಹೆಚ್ಚಾದರೆ ಅಂತಂದಾಗ 100 ಅದರಿ. ಅದರ ಫಸ್ಟಿಗೆ ಎಷ್ಟು ಹೆಚ್ಚಾಗೈತಿ? 85 ಹೆಚ್ಚಾಗೈತಿ. ಅದು ಬ್ಯಾಡ್ ಅಂತಂದ ನಾವು 11 ಹೆಚ್ಚಾದ್ರೆ ಅಂತಂದಾಗ ಈಗ ವಾಟ್ ಈಸ್ ದ ಡಿಫ್ರೆನ್ಸ್? 185 ಆಮೇಲೆ 111 ಅಂದ್ರೆ 74 ಅದ. ಅಂದ್ರೆ 185ಕ್ಕೆ 74 ಅದ. 100ಕ್ಕೆ ಎಷ್ಟು? ಹೌದಾ? ಓಕೆ, ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿರಿ. 5 3 15, 5 7 35. ಹೌದಾ? ನೆಕ್ಸ್ಟು 5 20 37 1 37 2 20 ಇಂಟು 2 ಅಂದರೆ 40% ನೋಡಿರಿ. ಫೈನಲ್ ಆನ್ಸರ್ ಎಷ್ಟು? 40%. ಪ್ರತಿ ಶಿಫ್ಟಲ್ಲಿ ಅದಾವೆ. ಲಾಸ್ಟ್ ಶಿಫ್ಟಲ್ಲಿ ಬಂದಂಥದ್ದು 10ನೇ ತಾರೀಕು ಕೊನೆಯ ಶಿಫ್ಟಲ್ಲಿ ಸ್ವಲ್ಪ ಚೇಂಜ್ ಮಾಡಿ ಕೇಳಿದ್ದ. ಓಕೆ, ಡನ್. ನೆಕ್ಸ್ಟು ರಾಮ್, ರವಿ ಮತ್ತು ರೀನಾ ಅವರು 3 ಜನ ಅದಾರ. ಯಾರ್ಯಾರೀ? ರಾಮ್, ರವಿ, ರೀನಾ 3 ಜನ ಎಷ್ಟೆಷ್ಟು ದಿನದಾಗ? ಇವರು 16 ದಿನದಾಗ ಕೆಲಸ ಮಾಡಿದ್ರೆ ಇವರು 20, ಇವರು 24, ಇವರು 16. 3ರದ್ದು LCM ಎಷ್ಟು ಬರ್ತೈತಿ? 240. ಅಂದ್ರೆ ಒಟ್ಟು ಕೆಲಸಗಳು ನಮಗೆ ಎಷ್ಟು? 240. 16 ಡಿವೈಡ್ ಮಾಡಿದ್ರೆ ಎಷ್ಟು ಬಂತು? 15. 20 ಅಂದ್ರೆ 12, ಇದು 10. ಟೋಟಲ್ ಎಷ್ಟು ಅದ ರೀ? 37 ಅದು. ಅಂದ್ರೆ ಇಷ್ಟ ಆಯ್ತು ನಮಗೆ. ಅವ್ರ ಕ್ವಶನ್ ಮುಂದೋದನು. ಅವರು ಒಟ್ಟಿಗೆ ಕೆಲಸವನ್ನು ಪ್ರಾರಂಭಿಸಿದರು. ರವಿ ಕೆಲಸದ ಪೂರ್ಣಗೊಳ್ಳುವ 5 ದಿನಗಳ ಮೊದಲು ಕೆಲಸವನ್ನು ತೊರೆಯುವರು. ಅಂದರೆ 5 ದಿನದ ಮುಂಚೆ ಬಿಟ್ಟ ಅಂದ್ರೆ ಆ 5 ದಿನದ ನಾನು ಕೆಲಸ ಇಲ್ಲಿ ಕೂಡಿಸ್ಬೇಕು. ಅಂದರೆ ಎಷ್ಟು ಸಮಯದಲ್ಲಿ ಕೆಲಸವನ್ನು ಮುಗಿಸುತ್ತಾರೆ ಅಂದ್ರೆ 5 ದಿನಗಳ ಮುಂಚೆ ಬಿಟ್ಟಾನಂದ್ರೆ, ಆಮೇಲೆ 5 ದಿನಗಳ ಮುಂಚೆ ಯಾರು ಬಿಟ್ಟಾರ? ರವಿ ಬಿಟ್ಟಾನ. ಅಂದರೆ 2ನೇದವ. ಅಂದ್ರೆ 5 ಇಂಟು 12 ಅಂತಂದ್ರೆ 12 ಎಷ್ಟು? 60. ಅಂದ್ರೆ ಈ ಒಟ್ಟು ಕೆಲಸ ಎಷ್ಟು? ಅದು 300. ಈ 300 ಕೆಲಸ ಟೋಟಲ್ 3 ಜನ ಎಷ್ಟು ದಿನದಾಗ ಮಾಡ್ತಾರೆ ಅಂತಂದಾಗ 300 ಡಿವೈಡೆಡ್ ಬೈ 37 ಅಂತಂದಾಗ ಡಿವೈಡೆಡ್ ಬೈ 37 ಇಲ್ಲದ, ಇಲ್ಲಿ 2 ಕಡೆ ಅದ ನೋಡಿರಿ. ಇದನ್ನು ಪೂರ್ಣಾಂಕದಾಗ ಬರ್ದಾಗ ಏನಾಗುತ್ತೆ ರೀ? 8:437 ಆಗುತ್ತೆ. ಆಪ್ಷನ್ ನಂಬರ್ ಬಿ ಈಸ್ ರೈಟ್ ನೋಡಿರಿ. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಡನ್.
18th ಕ್ವಶನನ್ನು ನೋಡಿರಿ. ಒಬ್ಬ ವಿದ್ಯಾರ್ಥಿಯ 22 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 47. ಅವರಲ್ಲಿ ಒಬ್ಬರು ಶಿಕ್ಷಕರು ಆದಾಗ 1 ವರ್ಷ ಹೆಚ್ಚಾಗತ್ತೆ. ಅಂದ್ರೆ +1 48 ಆಯಿತು. 22 × 1 ಅಂತಂದ್ರೆ 22 ಮೀನ್ಸ್ 40 50 ಅಂದರೆ 70 ವರ್ಷ ಆ ಶಿಕ್ಷಕರ ವಯಸ್ಸು. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ವೆರಿ ಇಂಪಾರ್ಟೆಂಟು ಶಾರ್ಟ್ಕಟ್ ಮೆಥಡ್. ಡನ್. 19th ಕ್ವಶನ್. ವಾಟ್ ಈಸ್ ದ LCM? ನೋಡಿ, LCMನಲ್ಲಿ 2ನೇ ಕ್ವಶನ್ ನೋಡಿ. ಈ ಕ್ವಶನ್ ಒಳಗೆ ಕೊನೆಯಲ್ಲಿ 0 ಐತಂದ್ರೆ ನಾವು ಬರುವಂತಹ ಲಾಸ್ಟ್ ಡಿಜಿಟ್ ಒಳಗೆ 0 ಇದ್ದಿದ್ದ ಫೈನಲ್ ಆನ್ಸರ್. ಹೌದಾ? ಅದರಿಂದ ಭಾಗ ಹೋಗಬೇಕು. ಡನ್. ಓಕೆ. 20ನೆಯ ಪ್ರಶ್ನೆ ನೋಡಿ. 3 ವರ್ಷಗಳ ಚಕ್ರಬಡ್ಡಿ ಮತ್ತು ಸರಳ ಬಡ್ಡಿಗಳ ನಡುವಿನ ವ್ಯತ್ಯಾಸವು ವಾರ್ಷಿಕ 10% ಆದ್ರೆ ಅದರಲ್ಲಿ ಬಡ್ಡಿ 93 ಆಗಿದ್ದರೆ ಅಸಲು ಎಷ್ಟು ಅಂತ ಕೇಳ್ಯಾರ. ಡಿಫ್ರೆನ್ಸ್ ಬೇರೆ ಕೊಟ್ಟಿರ್ತಾರೆ. ಇದು ಈಗ ಒಂದು 2-3 ಶಿಫ್ಟಲ್ಲಿ ಲಾಸ್ಟ್ ಬಂದಿದ್ದಿಲ್ಲ. ಡಿಫ್ರೆನ್ಸ್ D = ವಾಟ್ ಈಸ್ ದ ಫಾರ್ಮುಲಾ ನೋಡಿರಿ. P × R / 100² × 300 + R / 100. ದಿಸ್ ಈಸ್ ದಿ ಇಕ್ವೇಷನ್ ಫಾರ್ಮುಲಾ. ಓಕೆ. 300. ಈಗ ನಾನು ಡಿಫ್ರೆನ್ಸ್ ಕೊಟ್ಟಾರೆ, ಎಷ್ಟು ಕೊಟ್ಟಾರ? 93 ಅದ. = ಅಸಲು ಗೊತ್ತಿಲ್ಲ, ಅದನ್ನ ಕಂಡಿಡಿ ಅಂತಾರೆ. R ಎಷ್ಟು ಅದ ರೀ? 10 ಅದ. ಅಂದ್ರೆ 10 × 10 2 ಸಲ ಬರೀತೀನಿ. / 100 × 100 ಸ್ಕ್ವೇರನ್ನು ನಾನು ತೆಗೆದು ಅದಕ್ಕೆ ಅಪ್ಲೈ ಮಾಡಿ. ಆಮೇಲೆ R = 10 ಅದ ಅಂದ್ರೆ 310 / 100. ಓಕೆ. ಈಗ ನಾನು ಸಿಂಪ್ಲಿಫೈ, ಈ 0 ಹೋಯಿತು. ನೆಕ್ಸ್ಟ್ 1 2 ಇದು 1 2. ಓಕೆ. ನೆಕ್ಸ್ಟ್ ಈ 31 ಈ ಕಡೆ ಬಂದರೆ ಡಿವೈಡೆಡ್ ಬೈ ಆಗುತ್ತೆ. ಅಂದ್ರೆ 31 ನೋಡಿ ಬೇರೆ ಕಲರಲ್ಲಿ ಮಾಡ್ತೀನಿ. 31 1 31 3. ಹೌದಾ? ಈಗ ಏನು ಉಳಿತು? ಬರೀ ನನಗೆ ಏನೇನು ಉಳ್ದಾವೆ ನೋಡ್ರಿ ನಿಮಗೀಗ. ಇಲ್ಲಿ 100 ಉಳಿದೈತಿ, ಇಲ್ಲಿ 10 ಉಳಿದೈತಿ, 1000 ಆಯ್ತು. ಈ ಕಡೆ ಬಂದ್ರೆ 3 × 1000 ಅಂದ್ರೆ 3000 ರೂಪಾಯಿ ಏನು ಅಸಲು. ಆಪ್ಷನ್ ನಂಬರ್ ಎ ಈಸ್ ರೈಟ್. ನೋಡಿರಿ, ಈ ಥರ ಕ್ವಶನ್ಸು 11ನೇ ತಾರೀಕು ಫಸ್ಟ್ ಶಿಫ್ಟಲ್ಲಿ ಬಂದಂತಹ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಂತಹ ಎಲ್ಲ ಪ್ರಶ್ನೆಗಳು ಶಾರ್ಟ್ಕಟ್ಟಲ್ಲಿ ನಿಮಗೆ ಮಾಡಿ ತೋರಿಸಿದ್ದೀನಿ. ಅದೇ ರೀತಿ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ? ಸೆಕೆಂಡ್ ಶಿಫ್ಟನ್ನು ನೋಡೋಣ. ಓಕೆ. ಸೆಕೆಂಡ್ ಶಿಫ್ಟ್ ಯಾವುದು? 11ನೇ ತಾರೀಕು 11th ಫೆಬ್ರವರಿ 2025. ಓಕೆ. ಅದೇ ರೀತಿ ಕಂಟಿನ್ಯೂ ಕ್ಲಾಸನ್ನು ನೋಡ್ತಾ ಇರಿ. ಆಮೇಲೆ ನಿಮಗೆ 100 ಕ್ವಶನ್ಸನ್ನು ವೆರಿ ಇಂಪಾರ್ಟೆಂಟ್ ಅಂತೇಳಿ ನಾನು ತೆಗಿತಾ ಇದ್ದೀನಿ. ಅದನ್ನು ಕೂಡ ಕ್ಲಾಸನ್ನು ಆದಷ್ಟು ಬೇಗ ಮಾಡ್ತೀನಿ. ಎಲ್ಲ ಶಿಫ್ಟ್ಗಳನ್ನು ನಿಮ್ಮ ಪರೀಕ್ಷೆಯ ಮುಂಚೆ ನಾನು ಮುಗಿಸ್ಕೊಡ್ತೀನಿ. ಓಕೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಮುಂದಿನ ಕ್ಲಾಸಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಜೈ ಹಿಂದ್.